ದ ಇಯರ್ಲಿ ಪ್ರಾಬ್ಲಮ್ಸ್ 2025 ಯಾವ್ದು ಕೇಳಿದಾನೆ ಅದನ್ನ ಮಾಡೋಣ ಅದನ್ನ. ಸೊ ಟೋಟಲಿ 4 ಮಾರ್ಕ್ಸ್ ಬರುತ್ತೆ. 4 ಮಾರ್ಕ್ಸ್ ಅಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೆ ಕೇಳ್ಬೋದು. ನಾನು ಹೇಳಿದ್ದೆ ನಿಮ್ಗೆ ರಫ್ಲಿ ಒಂದು ಐಡಿಯಾ ಕೊಟ್ಟಿದ್ದೆ. ಓಕೆ, ಇವು 3ರಿಂದ 2 ಮಾರ್ಕ್ಸ್ ಬರುತ್ತೆ ಅಂತ, ಇವು 3ರಿಂದ 2 ಮಾರ್ಕ್ಸ್ ಬರುತ್ತೆ ಅಂತ. ನೋಡೋಣ ಯಾವ ತರ ಕೊಟ್ಟಿದ್ದೆ, ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ರ್ಯಾಂಪ್ ಆಫ್ ಎ ಗೇಟ್, ಇದು ಎ ವರ್ಷನ್ A1 2025 ಎಲ್ಲ ಸೇಮ್ ಕ್ವಶನ್ಸ್, ವರ್ಷನ್ ಚೇಂಜಸ್ ಆಗುತ್ತೆ. ರ್ಯಾಂಪ್ ಇನ್ ಫ್ರಂಟ್ ಗೇಟ್ ಇಸ್ ಎಲಿವೇಟೆಡ್ ಬೈ ಅನ್ ಆಂಗಲ್ π/3, ದೆನ್ ದ ಆಂಗಲ್ ಇನ್ ಡಿಗ್ರೀಸ್. ಸೊ ಇಲ್ಲಿ ಕೇಳ್ತಾ ಇರೋದು ರೇಡಿಯನ್ಸ್ ಟು ಡಿಗ್ರೀಸ್. ರೇಡಿಯನ್ಸ್ ಟು ಡಿಗ್ರೀಸ್ ಬಂದಾಗ ಪೈ ಕ್ಯಾನ್ಸಲ್ ಆಗ್ಬೇಕು ನನಗೆ. ಸೊ ಪೈ ಬಂದು ಡಿನಾಮಿನೇಟರ್ ಬರಬೇಕು. ಸೊ ಡಿಗ್ರಿ ರೇಡಿಯನ್ಸ್ ಎಷ್ಟು ಕೊಟ್ಟಿದ್ದಾನೆ, π/3 ಇಂಟು 180 ಡಿವೈಡ್ ಬೈ ಪೈ ಬರುತ್ತೆ. ಪೈ ಕ್ಯಾನ್ಸಲ್ ಆದ್ರೆ ದಟ್ ಇಸ್ ಟು 180 ಡಿವೈಡ್ ಬೈ 3, ದಟ್ ಇಸ್ ಟು 60 ಬರುತ್ತೆ. ಸೊ ಆನ್ಸರ್ ಈಸ್ 60, ಆಪ್ಷನ್ 3. ನೋಡಿ ಎಷ್ಟು ಸಿಂಪಲ್ ಕೇಳ್ತಾನೆ. ಒಂದು ಕ್ವಶನ್ ಇದ್ದೇ ಇರುತ್ತೆ, ಪ್ರತಿ ವರ್ಷ ಕೇಳಿದಾನೆ. ರೇಡಿಯನ್ಸ್ ಟು ಡಿಗ್ರೀಸ್, ಡಿಗ್ರೀಸ್ ಟು ರೇಡಿಯನ್ಸ್. ಜ್ಞಾಪನ ಹಾಕೊಬೇಕಾದ್ರೇನು, ರೇಡಿಯನ್ಸ್ ಟು ಡಿಗ್ರೀಸ್ ಬಂದಾಗ ಪೈ ಇನ್ ಡಿನಾಮಿನೇಟರ್, ಡಿಗ್ರೀಸ್ ಟು ರೇಡಿಯನ್ಸ್ ಬಂದಾಗ ಪೈ ಇನ್ ನ್ಯೂಮರೇಟರ್. ಇಷ್ಟು ಜ್ಞಾಪನ ಹಾಕೊಳ್ಳಿ, ಬೇಜಾನ್ ಆಯ್ತು ನಿಮ್ಗೆ. ನೋಡಿ 1 ಮಾರ್ಕ್ ಯಾರಿಗಂಟು ಯಾರಿಗಿಲ್ಲ, ಡೆಫಿನೆಟ್ಲಿ ಇರುತ್ತೆ, ಈ ಸಲ ಇರ್ಬೋದು. ಏನೋ ಒಂದು ಆಂಗಲ್ ಕೇಳ್ತಾ ನಾವೆಲ್ಲ ತಲೆ ಕೆಡ್ಸ್ಕೊಂಡ್ಬಿಡ್ಲಿ, ಏನಾನ ಕೊಟ್ಕೊಂಡಿರ್ಲಿ, ಅವ್ನು ಕೇಳ್ತಾ ಇರೋದು ರೇಡಿಯನ್ಸ್ ಡಿಗ್ರೀಸ್, ಅಷ್ಟು ಮಾಡ್ಕೊಳ್ಳಿ ಸಾಕು. ಇದು ಸ್ವಲ್ಪ ತಲೆನೋವಾಗಿದೆ ಎಲ್ಲಾರ್ಗು. ಆಮೇಲೆ ಏನಿದೆ ಮಾಡ್ಕೊಂಡು ಹೋಗ್ಬೇಕು, ತಲೆ ಕೆಡ್ಸ್ಕೊಂಡಂಗೇನಿಲ್ಲ. ಸೈನ್ 90 ಮೈನಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಸ್ ಇಕ್ವಲ್ ಟು √2 ಕಾಸ್ ಆಫ್ 90 ಮೈನಸ್ ಥೀಟಾ ಕೊಟ್ಟಿದ್ದಾನೆ. ಕೊಡ್ಲಿ, ಮಾಡಿ, ಏನಾರ ಕೊಡ್ಲಿ, ತಲೆ ಕೆಡ್ಸ್ಕೊಂಬಾರ್ದು, ಸುಮ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಏನೋ ಕೊಟ್ಬಿಟ್ಟವನು, ಏನೂ ಇಲ್ಲ. ಇದೇ ಮ್ಯಾಕ್ಸಿಮಮ್ ಟೆನ್ಷನ್ ಆಗಿದ್ದೇನೆ. ಏನೋ ಒಂದು ಮಾಡಿದ್ರೆ ಬರುತ್ತೆ. ಸೈನ್ 90 ಮೈನಸ್ ಥೀಟಾ, 90 ಬಂದಿರೋದಕ್ಕೆ ಚೇಂಜ್ ಆಗುತ್ತೆ, ಸೈನ್ ಬಂದು ಕಾಸ್ ಥೀಟಾ ಆಗುತ್ತೆ. 90 ಮೈನಸ್ ಫಸ್ಟ್ ಕ್ವಾಡ್ರೆಂಟ್, ಅಕಾರ್ಡಿಂಗ್ ಟು ದ ASTC ರೂಲ್ ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ. ಬರ್ಕೊಳ್ಳಿ ಇಲ್ಲಿ ASTC ಅಂದ್ಬಿಟ್ಟು. ಸೊ ಕಾಸ್ 90 ಆಗುತ್ತೆ ಪ್ಲಸ್ ಕಾಸ್ ಥೀಟಾ ಇಸ್ ಇಕ್ವಲ್ ಟು ಕಾಸ್ 90 ಬರೀತಾ ಇದೀನಿ. ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಸ್ ಇಕ್ವಲ್ ಟು √2 ಕಾಸ್ ಆಫ್ 90 ಮೈನಸ್ ಥೀಟಾ ಕೇಳಿದಾನೆ. ಕಾಸ್ ಆಫ್ 90 ಮೈನಸ್ ಥೀಟಾ ಸೇಮ್ ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ. ಕಾಸ್ ಬಂದು ಸೈನ್ ಥೀಟಾ ಆಗುತ್ತೆ ಅಷ್ಟೇ. ಸೊ ಇಲ್ಲಿ ಕಾಸ್ ಪ್ಲಸ್ ಕಾಸ್ ಏನ್ ಮಾಡಕ್ಕಾಗೋದು, ಏನ್ ಮಾಡ್ಬೇಕು ಅದನ್ನ ಮಾಡಿ. 2 ಕಾಸ್ ಥೀಟಾ ಆಗುತ್ತೆ. ಕಾಸ್ ಪ್ಲಸ್ ಕಾಸ್ ಅಂದ್ರೆ 2 ಕಾಸ್ ಥೀಟಾ ಆಗುತ್ತೆ ಇಸ್ ಇಕ್ವಲ್ ಟು √2 ಸೈನ್ ಥೀಟಾ ಆಗುತ್ತೆ, ರೈಟ್. ಸೊ √2 ಸೈನ್ ಥೀಟಾ ಆದಾಗ ಇವಾಗ ಏನ್ ಮಾಡ್ಬೇಕು, ನನಗೆ ಇಲ್ಲಿ ಕೊಸಿಕೆಂಟ್ ಬೇಕು. ಅವ್ನು ಕೇಳಿರೋದು ಇದು ಕೊಟ್ಟಾಗ ಕೊಸಿಕೆಂಟ್ ವ್ಯಾಲ್ಯೂ ಅಂತ ಏನ್ ಮಾಡ್ಬೇಕು. ಸೊ ಇಲ್ಲಿ ಕಾಸು ಸೈನ್ ಇದೆ, ಕೊಸಿಕೆಂಟ್ ಬರ್ಬೋದು. ಇದನ್ನ ಇನ್ವರ್ಸ್ ಮಾಡಿದ್ರೆ ಕೊಸಿಕೆಂಟ್ ಬರುತ್ತೆ. ಅವಾಗ ಕಾಸ್ ಏನ್ ಮಾಡ್ತೀರಾ ಅದು ಐಡಿಯಾ ಬೇಕು. ಅದ್ರ ಬದಲು ಕಾಟ್ ಮಾಡ್ಕೊಳ್ಳಿ, ಯಾಕಂದ್ರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಒಂದು ವ್ಯಾಲ್ಯೂ ಇದೆ. ಏನು 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಇಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಥೀಟಾ. ನನಗೆ ಬೇಕಾಗಿರೋದು ಎರಡು ಇಲ್ಲೇ ಇದೆ ನೋಡಿ. ಕಾಸ್ ಬೈ ಸೈನ್ ಮಾಡಿದ್ರೆ ಕಾಟ್ ಬರುತ್ತೆ. ಕೊಸಿಕೆಂಟ್ ಸ್ಕ್ವೇರ್ ಬೇಕಾಗಿರೋದು ನನಗೆ ರೂಟ್ ತೆಗೆದ್ರೆ, ಕೊಸಿಕೆಂಟ್ಗೆ ರೂಟ್ ಸ್ಕ್ವೇರ್ ತೆಗೆದ್ರೆ ವ್ಯಾಲ್ಯೂ ಬರುತ್ತೆ ನನಗೆ ಇಲ್ಲಿ. ಸೊ ಏನ್ ಮಾಡ್ಬೋದು ನಾನು ಇಲ್ಲಿ, ಇದನ್ನ ಇಲ್ಲಿ ಕಳಿಸಿ ಅಷ್ಟೇ, ಮುಗಿತೀನಿ ಇಲ್ಲ. ಸೊ ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ ನೋಡಿ, ಇದನ್ನ ಇಲ್ಲಿ ಕಳ್ಸಿದೀನಿ, ಇದನ್ನ ಇಲ್ಲಿ ಕಳಿಸಿ ಇಸ್ ಇಕ್ವಲ್ ಟು √2/2 ಬರುತ್ತೆ. ಬರ್ಲಿ, ಏನಾಯ್ತು, ಕಾಟ್ ಥೀಟಾ ಇಸ್ ಇಕ್ವಲ್ ಟು √2/2 ಬಂತು. ಸೊ ಕಾಟ್ ಥೀಟಾ ವ್ಯಾಲ್ಯೂ ಬಂತು ನನಗಿಲ್ಲಿ. ಸೊ ಇವಾಗ ಫಾರ್ಮುಲಾ ಅಪ್ಲೈ ಮಾಡಿ ಇಲ್ಲಿ. ಸೊ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಇಕ್ವಲ್ ಟು, ಅಲ್ಲ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಬೇಕು ನನಗೆ. ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಇಸ್ ಇಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ. ಸೊ ಕಾಟ್ ಸ್ಕ್ವೇರ್ ವ್ಯಾಲ್ಯೂ ಬಂದಿದೆ ನನಗೆ ಇಲ್ಲಿ √2/2. 1 ಪ್ಲಸ್ √2/2 ಹೋಲ್ ಸ್ಕ್ವೇರ್ ಬಂದಿದೆ. ಸೊ ಇದೇನಾಗುತ್ತೆ, 1 ಪ್ಲಸ್ √2 ಹೋಲ್ ಸ್ಕ್ವೇರ್ ಅಂದ್ರೆ 2 ಬರುತ್ತೆ, ಡಿವೈಡ್ ಬೈ 4 ಬರುತ್ತೆ. ಸೊ ದಟ್ ಇಸ್ ಈಕ್ವಲ್ ಟು 4 ಪ್ಲಸ್ 2/4 ಬರುತ್ತೆ. ದಟ್ ಇಸ್ ಈಕ್ವಲ್ ಟು 6/4 ಬರುತ್ತೆ. 2 3s 2 2s. ಸೊ ನನಗಿಲ್ಲಿ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 3/2 ಬಂದಿದೆ. ಸೊ ಕೊಸಿಕೆಂಟ್ ಥೀಟಾ ಏನು, ಇದು ಕೊಸಿಕೆಂಟ್ ಸ್ಕ್ವೇರ್ ಥೀಟಾ, ರೈಟ್. ಇದು ಕೊಸಿಕೆಂಟ್ ಸ್ಕ್ವೇರ್ ಥೀಟಾ. ಕೊಸಿಕೆಂಟ್ ಥೀಟಾ ಬೇಕು ನನಗೆ, ಏನ್ ಮಾಡಬೇಕು, √3/2 ಅಷ್ಟೇ ಆನ್ಸರ್ ನೋಡಿ, ಆಪ್ಷನ್ 1. ಏನೋ ಮಾಡ್ಕೊಂಡು ಹೋಗ್ತಾ ಇರಬೇಕು, ರಿಲೇಟ್ ಮಾಡ್ಬೇಕು, ಕೊಡ್ಬೇಕು. ಈ ತರ ಸ್ವಲ್ಪ ಉಲ್ಟಾ ಕ್ವಶನ್ ಕೇಳ್ಬೋದು. ಲಾಸ್ಟ್ ಟೈಮ್ ಕೇಳಿದೆ, ಇಷ್ಟಕ್ಕೆ ಪ್ಯಾನಿಕ್ ಆಗ್ಬಿಟ್ರು. ಇಷ್ಟೇ, ಏನು ಇಲ್ಲ ಇಲ್ಲಿ. ಅಯ್ಯೋ ಇಲ್ಲೇನೋ ಕೊಟ್ಬಿಟ್ಟವನೆ, ಏನ್ ಕೊಟ್ಟ ನಿಮ್ಮ ಗಟ್ಟಿ, ಏನೂ ಇಲ್ಲ, ಮಾಡ್ಕೊಂಡೋಗಿ ನಿಧಾನಕ್ಕೆ ಮಾಡ್ಕೊಂಡೋಗಿ. ಸ್ವಲ್ಪ ಥಿಂಕ್ ಮಾಡ್ಬೇಕು ಅಷ್ಟೇ. ಆ ಥಿಂಕ್ ಮಾಡ್ಬೇಕು ಅಂದ್ರೆ ಟ್ರಿಗ್ನಾಮೆಟ್ರಿ ಮೇನ್ ಇರೋದು ಫಾರ್ಮುಲಾಸ್ ಬರ್ಕೊಳ್ಳಿ, ರಿಲೇಟ್ ಮಾಡಿ, ಆಟೋಮೆಟಿಕಲಿ ವಿಲ್ ಗೆಟ್ ದ ಆನ್ಸರ್, ರೈಟ್.
ನೋಡಿ ಎಷ್ಟು ಸಿಂಪಲ್ ಆಗಿದೆ ಸಾಲ್ವ್ ಮಾಡಿದ್ಮೇಲೆ. ಇಷ್ಟನ ಸರ್ ಆಪ್ಷನ್ ಅಂತೀರಾ? 2 ಅಲ್ವಾ ಆನ್ಸರ್? ಏನಪ್ಪ ಸರ್ ಆಪ್ಷನ್ 2 ಅಲ್ವಾ ಆನ್ಸರ್? ಆಪ್ಷನ್ 2ನಾ? ಕರೆಕ್ಟ್ 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 ಕರೆಕ್ಟ್. ಸಾರಿ, √3 ಹೋಲ್ ಬರುತ್ತಲ್ವಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸಾರಿ. ಸೋಕಾಟ ಮಾಡೋದಿಕ್ಕೆ ಹೆಂಗ್ ಮಾಡ್ತೀಯಪ್ಪ? ಸೋಕಾಟಾಗಿ ಮಾಡ್ತೀಯಾ? ಅದನ್ನು ಮಾಡ್ಬೋದು. ಕಾಟ್ ಥೀಟಾ ಬಂತಲ್ವಾ? ಕಾಟ್ ಥೀಟಾ ವ್ಯಾಲ್ಯೂ ಬಂದಿದೆ, ಅದನ್ನು ಮಾಡ್ಬೋದು. ಗುಡ್. ನೋಡಿ ಇನ್ನೊಂದು ಆನ್ಸರ್ ಬಂತು ಸರ್, ಸೋಕಾಟ ಯೂಸ್ ಮಾಡ್ಬೋದು ಅಂತ. ಕಾಟ್ ಥೀಟಾ ಬಂತು, ಡಿಫೈನ್ ಮಾಡ್ಕೊಳ್ಳಿ, ಮತ್ತೆ ಫೈಂಡ್ ಔಟ್ ಮಾಡ್ಬೇಕಲ್ಲ ಅಲ್ಲಿ, ಅದನ್ನು ಮಾಡ್ಕೊಂಡು ಮಾಡ್ಬೋದು. ಐದರ್ ವೇ ಹೆಂಗ್ ಬೇಕಾದ್ರೂ ಮಾಡ್ಕೊಂಡು ನೀವು ಮಾಡ್ಬೋದು, ನೋ ಇಶ್ಯೂ. ಓಕೆ. ಇಫ್ ABC ಆರ್ ದ ಆಂಗಲ್ಸ್ ಆಫ್ ಟ್ರಯಾಂಗಲ್ ದೆನ್ ದ ಇನ್ಕರೆಕ್ಟ್ ರಿಲೇಷನ್ ಅಂತ ಕೇಳಿದಾನೆ. ಸೊ ABC ಇಸ್ ದ ಆಂಗಲ್ಸ್ ಆಫ್ ದ ಟ್ರಯಾಂಗಲ್. ಸೊ ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ರಿಲೇಟಬಲ್ ಮಾಡ್ಬೇಕು, ಇಲ್ಲಿ ರಿಲೇಟ್ ಮಾಡಬೇಕು. A+B ದೆನ್ ದ ಇನ್ಕರೆಕ್ಟ್ ರಿಲೇಷನ್. A+B ಈ ಕಡೆ ಕೊಟ್ಟಿದ್ದಾನೆ, C ಈ ಕಡೆ ಕೊಟ್ಟಿದ್ದಾನೆ, ಅಷ್ಟೇ, ಏನು ಇಲ್ಲ. ಸೊ ಏನ್ ಕೊಟ್ಟಿದ್ದಾನೆ? A+B+C = 180 ಡಿಗ್ರಿ ಬರುತ್ತೆ. angles of the triangle, sum of 3 angles is equal to 180 degree. ಓಕೆ. ಸೊ A+B+C = 180 ಡಿಗ್ರಿ ಈ ತರ ಬರುತ್ತೆ ನಿಮ್ಗೆ. ಸೊ ಇಲ್ಲಿ ಏನ್ ಮಾಡ್ಬೋದು, ನನಗೆ ಇಲ್ಲಿ A+B ಈ ಕಡೆ ಹಾಕೊಬೇಕು, C ಈ ಕಡೆ ಹಾಕೊಬೇಕು. ಸೊ A+B = 180 - C ಬರುತ್ತೆ. ಆಮೇಲೆ ಇಲ್ಲಿ A+B / 2 ಮಾಡಿದ್ದಾನೆ, ಡಿವೈಡ್ ಬೈ 2 ಮಾಡಿ, ಎರಡಕ್ಕೂ ಡಿವೈಡ್ ಬೈ 2 ಮಾಡಿ. A+B / 2 = 180 / 2 ಅಂತಂದ್ರೆ 90 - C/2 ಆಗುತ್ತೆ. ಎರಡಕ್ಕೂ ಅಪ್ಲೈ ಮಾಡಿದ್ರೆ ರೈಟ್, ಡೈರೆಕ್ಟ್ ಆಗಿ ಬರ್ದೀನಿ ಇಲ್ಲಿ. 180 - C/2 ಅಂತಂದ್ರೆ ದಟ್ ಇಸ್ ಈಕ್ವಲ್ ಟು 90 - C/2 ಬರುತ್ತೆ. ಸೊ ಇವಾಗ ಅಪ್ಲೈ ಮಾಡಿ, ಎರಡಕ್ಕೂ ಸೈನ್ ಅಪ್ಲೈ ಮಾಡಿ ಫಸ್ಟ್. ಓಕೆ, ಫಸ್ಟ್ ಎರಡಕ್ಕೂ ಸೈನ್ ಅಪ್ಲೈ ಮಾಡಿ ನೋಡೋಣ. 3 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೈನು ಇನ್ಕರೆಕ್ಟ್ ಕೇಳಿದಾನೆ, ಸೈನು, ಕಾಸು, ಟ್ಯಾನು, ಕಾಟು 4 ಅಪ್ಲೈ ಮಾಡಬೇಕು. ಎರಡು ಕಡೆ ಸೈನ್ ಅಪ್ಲೈ ಮಾಡಿ. ಸೊ ಸೈನ್ ಆಫ್ A+B / 2 ನೋಡಿ ಎಲ್ಲ ಸಿಕ್ತು ನಮ್ಗೆ, = ಸೈನ್ ಆಫ್ 90 - C/2. ಇದೇನ್ ಬರುತ್ತೆ? ದಟ್ ಈಸ್ ಈಕ್ವಲ್ ಟು ನೋಡಿ, ಸೈನ್ ಆಫ್ A+B 90 - C/2 ಅಂದ್ರೆ 90 ಅಂದಾಗ ಕಾಸ್ ಆಫ್ C/2 ಬರ್ತಾ ಇದೆ. ಸೊ ಇದು ಕರೆಕ್ಟ್. ಓಕೆ, ಅದು ಕರೆಕ್ಟ್ ಬರುತ್ತೆ. ನೆಕ್ಸ್ಟ್ ಕಾಸ್ ತಗೊಳ್ಳಿ. ಕಾಸ್ ಆಫ್ A+B / 2 = ಕಾಸ್ ಆಫ್ 90 - C/2. ಕಾಸ್ ಆಫ್ 90 - ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ ಸೈನ್ C/2. ನೋಡಿ, ಸೈನ್ C/2 ಇದು ಕರೆಕ್ಟ್. ಟ್ಯಾನ್ ತಗೊಳ್ಳಿ. ಟ್ಯಾನ್ ತಗೊಂಡಾಗ ಟ್ಯಾನ್ ಆಫ್ A+B / 2 = ಟ್ಯಾನ್ ಆಫ್ 90 - C/2. ಸೊ ಇಲ್ಲೇನ್ ಬರಬೇಕು? ಕಾಟ್ ಬರಬೇಕು, ಬಟ್ ಸೀಕೆಂಡ್ ಬಂದಿದೆ. ಸೊ ದಿಸ್ ಇಸ್ ದ ಆನ್ಸರ್. ನೋಡಿ ಇಲ್ಲೇ ಸಿಕ್ಬಿಡುತ್ತೆ ನಿಮ್ಗೆ. ಓಕೆ, ಇಲ್ಲಿ ಬರಬೇಕು ಕಾಟ್ ಆಫ್ C/2 ಬರಬೇಕು. ಅದೇ ಕಾಟ್ ತಗೊಳ್ಳಿ, ಕಾಟ್ಗೆ ಟ್ಯಾನ್ ಬರುತ್ತೆ, ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ. ಓಕೆ, ಬಟ್ ಇದು ರಾಂಗ್ ಆಗಿದೆ, ಯಾಕಂದ್ರೆ ಸೀಕೆಂಡ್ ಬಂದಿದೆ ಇಲ್ಲಿ. ಸೊ ಥಿಂಕ್ ಇನ್ ದಿಸ್ ವೇ, ಅಷ್ಟೇನೇನು ಇಲ್ಲ. A+B+C = 180 ತಗೊಂಡು ಈ ತರ ಮಾಡ್ಕೊಂಡು ಹೋಗ್ಬೇಕು ನೀವು ಇಲ್ಲಿ. ಕ್ಲಿಯರ್? ಎನಿ ಡೌಟ್ಸ್? ಪ್ಯಾನಿಕ್ ಆಗ್ಬಾರ್ದು. ನಿಂಗೆ ಸ್ಟ್ರೈಟ್ ಕ್ವಶನ್ ಕೇಳ್ತಾನೆ ಇಲ್ಲ, ಸ್ವಲ್ಪ ಉಲ್ಟಾ ಟ್ವಿಸ್ಟ್ ಮಾಡಿದ್ದ, ಇದನ್ನ ಟ್ವಿಸ್ಟ್ ಮಾಡ್ಬಿಟ್ಟ ಅಂದ್ರೆ ಏನು ಇಲ್ಲ ಅಲ್ಲಿ. ಏನಿದೆ ಇಲ್ಲಿ? ಸ್ವಲ್ಪ ಥಿಂಕ್ ಮಾಡ್ಬೇಕು. ಪರ್ಟಿಕ್ಯುಲರ್ ಟ್ರಿಗ್ನಾಮೆಟ್ರಿ ಇದೆಯಲ್ಲ, ಹೆಂಗ್ ಬೇಕಾದ್ರೂ ಕೇಳ್ಬೋದು, ಏನ್ ಎಕ್ಸ್ಟ್ರಾರ್ಡಿನರಿ ಏನ್ ಕೇಳಲ್ಲ. ಸ್ವಲ್ಪ ಟೆನ್ಷನ್ ಆಗುತ್ತೆ ನೋಡ್ತಾನೆ, ಅಯ್ಯೋ ಏನಪ್ಪ ಸ್ಟ್ರೈಟ್ ಕ್ವಶನ್ ಇಲ್ಲ, ಅದು ಇದು ಅಂತ. ಈ ತರ ಸ್ಟ್ರೈಟ್ ಕ್ವಶನ್ಸ್ ಇದ್ರೆ ಈಸಿಯಾಗಿ ಮಾಡ್ಬಿಡ್ತೀರಾ. ಕರೆಕ್ಟಾ? ಸ್ಟ್ರೈಟ್ ಕ್ವಶನ್ಸ್ ಇದ್ರೆ ಇದು ಸೈನ್ ಪ್ಲಸ್ ಸೈನ್ ಹಾಕ್ಬೇಕು ಸರ್, ಬಂದ್ಬಿಡುತ್ತೆ ಆನ್ಸರ್ ಇಲ್ಲಿ. ಸೊ S+S ಏನು ಅನ್ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇದೆ. S+S ಏನು LHS ಸಮ್ ಟು ಪ್ರಾಡಕ್ಟ್. ಬಂತು ಅಂತಂದ್ರೆ 2C+R D/2 ಬರ್ಬೇಕು. ಆಮೇಲೆ S+S = 2SC ಬರ್ಬೇಕು. ಕರೆಕ್ಟಾ? 2SC ಇಷ್ಟು ಹಿಂಗ್ ನಾಯ್ಕೊಬಹುದು. ನೀವು ಇಲ್ಲಿ ಬರಿಬೇಕಿದನ್ನ ಕುತ್ಕೊಂಡ್ ಬರಿತಾ ಇದ್ರೆ ಬಂದ್ಬಿಡುತ್ತೆ ನಿಮ್ಗೆ ಇಲ್ಲಿ. ಸೊ ಸಮ್ ಟು ಪ್ರಾಡಕ್ಟ್ ಅಂದಾಗ 2C+R D/2 ಬರ್ಬೇಕು, 2SC ಬರ್ಬೇಕು, S+S ಸೈನ್ ಫಸ್ಟ್ ಬರ್ಬೇಕು ಮಾಡಿ. ದಟ್ ಇಸ್ ಈಕ್ವಲ್ ಟು 2 × ಸೈನ್ ಆಫ್ ಎಷ್ಟು 40 + 20 / 2 ಇಂಟು ಕಾಸ್ ಆಫ್ 40 - 20 / 2. ದಟ್ ಈಸ್ ಈಕ್ವಲ್ ಟು 2 × ಸೈನ್ ಆಫ್ 60 / 2 ಅಂದ್ರೆ 30 ಆಗುತ್ತೆ.
ಇಂಟು ಕಾಸ್ ಆಫ್ 20/2 ಅಂದ್ರೆ 10 ಆಗುತ್ತೆ. ಓಕೆ, ಕಾಸ್ 10 ಎಲ್ಲ ಇದೆ ನೋಡಿ, ಬಂತು ನನಗೆ. ಸೊ ಕಾಸ್ 10 ಅಂತಂದ್ರೆ ಇಲ್ಲ 1 ಬರಬೇಕು, ಇಲ್ಲ 4 ಬರಬೇಕು, ಇದೆರಡು ಹೋಯ್ತು, ಮುಗಿದ ಕತೆ ಇದ್ರದ್ದು. ಇಲ್ಲ ಕಾಸ್ಟ್ ಇದು ಒಂದು ಆಪ್ಷನ್ಸ್ ಇರುತ್ತೆ, ಬಟ್ ಇಲ್ಲಿ ವ್ಯಾಲ್ಯೂ ಇದೆ ನಂಗೆ ಇಲ್ಲಿ 2 ಇಂಟು 1 ಬೈ sin 30 ಬಂದು 1/2 ಇಂಟು ಕಾಸ್ 10 ನೋಡಿ ಇಲ್ಲಿ ಬಂದಿದೆ. ಸೊ ಆಟೋಮೆಟಿಕಲಿ ಆನ್ಸರ್ ಇಸ್ ಕಾಸ್ 10. ಸೊ ಇಟ್ಸ್ ಆಪ್ಷನ್ 3. ಎಲಿಮಿನೇಟ್ ಮಾಡಬೇಕು. ಸೊ ಆಟೋಮೆಟಿಕಲಿ ಆಪ್ಷನ್ ಬಂತು ನಿನ್ಗೆ, ಕಾಸ್ 10 ಅಷ್ಟೇ ವ್ಯಾಲ್ಯೂ ಕೊಟ್ಟಿರೋದು. ಇಟ್ಸ್ ಆಪ್ಷನ್ 3. ಸೊ ಇವೆಲ್ಲ ಸ್ಮಾಲ್ ಥಿಂಗ್ಸ್ ನೆನಪು ಇರ್ಬೇಕು ನಿಮ್ಗೆ. ಸಮ್ ಬಂದಾಗ ಏನ್ ಮಾಡ್ಬೇಕು, ಪ್ರಾಡಕ್ಟ್ ಬಂದಾಗ ಏನ್ ಮಾಡ್ಬೇಕು, ಮೈಂಡ್ ಓಡ್ತಾ ಇರಬೇಕು. ಇಲ್ಲ ಬರ್ಕೊಂಬಿಡಿ ಒಂದ್ ಕಡೆ, ಅದನ್ನೇ ನೀವು 10 ಮಿನಿಟ್ಸ್ ಗ್ಯಾಪ್ ಅಲ್ಲಿ ಬ್ಯಾಕ್ ಸೈಡ್ ಮಾಡ್ಬೇಕಾಗಿರೋದು. ಫಸ್ಟ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಪಟ್ಟಕದಲ್ಲಿ ಮ್ಯಾಥ್ಸ್ ಫಾರ್ಮುಲಾಸ್ ಯಾವ್ದು ನಿಮ್ಗೆ ಡೌಟ್ ಅನ್ನೋದಿದೆ ಅದನ್ನ ಬರ್ಕೊಂಬಿಡಿ, ತುಂಬಾ ಈಸಿ ಆಗುತ್ತೆ ನಿಮ್ಗೆ. ಸೊ ಇಷ್ಟು ನಿಮ್ಗೆ 24 ಅಲ್ಲಿ. ಸೊ ಯಾವ್ದ್ರ ಮೇಲೆ ಕೇಳಿದಾನೆ 24 ಅಲ್ಲಿ ನೋಡಿ, ಒಂದು ರೇಡಿಯನ್ಸ್ ಅಂಡ್ ಪೈಸ್ 3.1 ಕೇಳಿದಾನೆ. ಓಕೆ, ನೆಕ್ಸ್ಟ್ ಇದು ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಇದು ಅಲೈಡ್ ಆಂಗಲ್ಸ್ ಬರುತ್ತೆ. ಅಲೈಡ್ ಆಂಗಲ್ಸ್ ಮೇಲೆ ಒಂದು ಕೇಳಿದಾನೆ. ನೆಕ್ಸ್ಟ್ ಇದು ಬೇಸಿಕ್ ರೇಷಿಯೋಸ್ ಬರುತ್ತೆ. ಮತ್ತೆ ಇದು ಬಂದು ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ. ಓಕೆ ನೋಡಿ, ಡಬಲ್ ಆಂಗಲ್ ಕೇಳಿಲ್ಲ, ಮತ್ತೆ ಇನ್ನೊಂದು ಕಾಂಪೌಂಡ್ ASTC ರೂಲ್ ಕೇಳಿಲ್ಲ. ASTC ರೂಲ್ ಎಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗುತ್ತೆ. ಅಲ್ಲಿ ASTC ಅಲೈಡ್ ಆಂಗಲ್ಸ್ ಎಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗ್ಬಿಡುತ್ತೆ. ಅದೊಂದು ಕೇಳಿಲ್ಲ. ಟ್ರಿಪಲ್ ಆಂಗಲ್ ಕೇಳಿಲ್ಲ, ಅದೇ ಮಲ್ಟಿಪಲ್ ಆಂಗಲ್ಸ್ ಕೇಳಿಲ್ಲ ಅಷ್ಟೇ. 24 ಹೋದಾಗ ನೋಡಿ, ಇದು ತುಂಬಾ ಈಸಿ ಇದೆ. ಇದು ಕಾಸ್ 660 ಇದೆಲ್ಲ ಕವರ್ ಮಾಡಿದ್ದಾನೆ. ಸೊ ಕಾಸ್ ಆಫ್ 660 ಸೊ ಮಾಡಿ, ಏನು ಇಲ್ಲ. ಸೊ ಕಾಸ್ ಆಫ್ 720ಗೆ ಮೈನಸ್ ಮಾಡಿ 660ಗೆ, 720 ಪ್ಲಸ್ 60 60 ಬರುತ್ತೆ. ಸೊ 720 ಮೈನಸ್ 60 ಬರುತ್ತೆ. ಸರ್ ಅದು ಕಾಟ್ ಇದೆ. ಏನಮ್ಮ? ಸರ್ ಅದು ಕಾಟ್ ಥೀಟಾ ಸರ್. ಕಾಟ್ ಹಾ ಮಿಸ್ ಆಯ್ತು. ಓಕೆ, ಸೊ ಇಲ್ಲಿ ASTC ರೂಲ್. ಸೊ 360 720 ಇಲ್ಲೇ ಬರುತ್ತೆ, 2 ರೌಂಡ್ ಹಾಕೊಂಡ್ ಬರ್ತದೆ, ಅಷ್ಟೇನೇ ಇಲ್ಲ. ಪ್ಲಸ್ ಅಂದ್ರೆ ಮೇಲ್ಗಡೆ, ಮೈನಸ್ ಅಂದ್ರೆ ಕೆಳಗಡೆ, ಫೋರ್ತ್ ಕ್ವಾಡ್ರೆಂಟ್. ದಟ್ ಇಸ್ ಟು ಸೊ ಕಾಟ್ 720 ಬಂದಿದೆ, ನೋ ಚೇಂಜ್. ಸೊ 360 ಬಂತು ಅಂದ್ರೆ ನೋ ಚೇಂಜ್. 360 720 1080 ಎಲ್ಲ ನೋ ಚೇಂಜ್. ಸೊ ಕಾಟ್ ಇರೋದು ಕಾಟೇ ಬರುತ್ತೆ, ಕಾಟ್ 60 ಬರುತ್ತೆ. 720 ಮೈನಸ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಈಸ್ ಪಾಸಿಟಿವ್, ಕಾಟ್ ಈಸ್ ನೆಗೆಟಿವ್. ದಟ್ ಇಸ್ ಟು ಮೈನಸ್ ಕಾಟ್ 60. ಕಾಟ್ 60 ನನಗೆ ಗೊತ್ತಾಗಿಲ್ಲ. ಓಕೆ, tan 60 ಬಂದು √3, ಕಾಟ್ 60 ಬಂದು -1/√3. ಹೆಂಗ್ ಗೊತ್ತಾಗುತ್ತೆ ಸರ್? ಬರ್ಕೊಳ್ಳಿ. sin 60 is equal to cos 30 is equal to √3/2. Go back to the basics. Cos 60 is equal to sin 30 is equal to 1/2. ನನಗೆ ಬೇಕಾಗಿರೋದು ಕಾಟ್, ಕಾಸ್ ಬೈ ಸೈನ್ ಉಲ್ಟಾ ಮಾಡಿ. ಸೊ ಕಾಟ್ 60 is equal to cos 60 by sin 60. ಎಷ್ಟಪ್ಪ ಕಾಸ್ 60? 1/2 √3/2, 1/2 √3/2. 2 ಕ್ಯಾನ್ಸಲ್ ಆದ್ರೆ ಉಳಿಯೋದು ನನಗೆ 1/√3. ಇದನ್ನ ಹೇಳಿರೋದು. ಇಲ್ಲ tan 60 ಜ್ಞಾಪನ ಇಟ್ಕೊಳ್ಳಿ, tan 60 ಬಂದು √3 ಆಗುತ್ತೆ, ಕಾಟ್ 60 ಬಂದು -1/√3 ಬರುತ್ತೆ. ನೋಡಿ, ಸಿಂಪಲ್ ಆನ್ಸರ್. ಆನ್ಸರ್ ಈಸ್ ಆಪ್ಷನ್ ಎ. ನಾನು ಬೇರೆ ಹಾಕಿದ್ದೀರಾ? ಇಲ್ಲ, ಗುಡ್. ನಿಮ್ಗೆ ಕನ್ಫ್ಯೂಷನ್ ಆಯ್ತಾ? ಫಾರ್ಮುಲಾಸ್ ಕೊಟ್ಟಿದ್ದೀನಿ ನಿಮ್ಗೆ, ಇದನ್ನ ಹೇಳಿದ್ರು. ಇದೊಂದು ಜ್ಞಾಪನ ಇಟ್ಕೊಳ್ಳಿ ಸಾಕು, ಯಾವ ವ್ಯಾಲ್ಯೂ ಬೇಕಾದ್ರೆ ಫೈಂಡ್ ಔಟ್ ಮಾಡ್ಬೋದು. ಇದೊಂದು 2-3 ಇದೆ, ಜ್ಞಾಪನ ಇಟ್ಕೊಂಡ್ಬಿಟ್ರೆ ಸಾಕು. ಇಲ್ಲ ಬೇಡ, ಟೇಬಲ್ ಬರ್ಕೊಳ್ಳಿ. ಯಾವ್ದು ಈಸಿ ನೀವೇ ನೋಡಿ. ಯಾವ್ದು ಈಸಿ? ಇದು ಈಸಿನಾ, ಟೇಬಲ್ ಈಸಿನಾ? ಸರ್ ಇದೇ ಈಸಿ ಸರ್. ವಾಟ್ ಅಬೌಟ್ ಅದರ್ಸ್? ಟೇಬಲ್ ಆರ್ ಸ್ಟ್ರೈಟ್ ವ್ಯಾಲ್ಯೂ? ಟೇಬಲ್ ಬರಿಬೇಕು ನೀವು. ಟೇಬಲ್ ಈಸಿನೇ, ಬಟ್ ಬರ್ಕೊಂಡಿರ್ಬೇಕು, ಬರಿಬೇಕು ಅದನ್ನ. ಅದೊಂದು ಆಗ್ಬೇಕು. ಆ ಟೇಬಲ್ ನ ಬರ್ದಿರ್ಬೇಕು. ಯಾವಾಗ ಅಂದ್ರೆ ಆ ಟೈಮ್ ಬಂದಾಗಲ್ಲ, ಫಸ್ಟೇ ಫ್ರೀ ಇದ್ದಾಗ ಬರ್ಕೊಂಬಿಡಿ. ನೋ ಇಶ್ಯೂ, ಹೆಂಗ್ ಬೇಕಾದ್ರೆ ಒಬ್ಬೊಬ್ರು ಒಂಥರ ಮಾಡ್ತಾರೆ. ಓಕೆ, ವಿಚ್ ಎವರ್ ಯು ಫೈಂಡ್ ಈಸಿ. ಸೊ ಸೆಕೆಂಡ್ ಕ್ವಶನ್, 11th ಕ್ವಶನ್, 10th ಕ್ವಶನ್ ಇದು ಕೇಳಿದ್ದ. 11th ಕ್ವಶನ್ ಕಾಸ್ 75 ಕೇಳಿದಾನೆ. ನೋಡಿ, ಕಾಂಪೌಂಡ್ ಆಂಗಲ್ಸ್ ಇದನ್ನು ಕೇಳಿರ್ಲಿಲ್ಲ. ಕಾಂಪೌಂಡ್ ಆಂಗಲ್ಸ್ ಕಾಸ್ 75 ಆಲ್ರೆಡಿ ಮಾಡಿಸಿದ್ದೆ. ಕಾಸ್ 75 is equal to ಕಾಸ್ ಆಫ್ 45 ಪ್ಲಸ್ 30 ಮಾಡ್ಬೋದು. ಓಕೆ, ಸೊ ಕಾಸ್ ಆಫ್ ಎ ಪ್ಲಸ್ ಬಿ ಏನು? ಕಾಸ್ ಎ cos b ಮೈನಸ್ ಸೈನ್ ಎ ಸೈನ್ ಬಿ. sin b. ಕಾಂಪೌಂಡ್ ಆಂಗಲ್ಸ್ ಕಾಸ್ ಎ ಪ್ಲಸ್ ಬಿ ಬಂದು ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಕಾಸ್ ಆಫ್ ಎ ಮೈನಸ್ ಬಿ ಏನಾ? ಮರ್ತೋಯ್ತು ನನಗೇನೆ ಸರ್ ಅಲ್ಲಿ ಪ್ಲಸ್ ಬರುತ್ತೆ ಸರ್, cos b ಪ್ಲಸ್ sin a sin b. ಮೈನಸ್ ಇರೋ ಜಾಗದಲ್ಲಿ ಪ್ಲಸ್ ಬರುತ್ತೆ ಸರ್. ಹಾ, ಕರೆಕ್ಟ್.
ವೈ ಕಾಸ್ ಈಸ್ ರೆಬಲ್ ಕಲ್ಕಿ, ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್. ಸೊ ಎ ಬಂದು 45, ಬಿ ಬಂದು 30 ಹಾಕೊಳ್ಳಿ. ಕಾಸ್ 45 ಇಂಟು ಕಾಸ್ 30 ಮೈನಸ್ ಸೈನ್ 45 ಇಂಟು ಕಾಸ್ ಸೈನ್ 30. ಸೊ ಕಾಸ್ 45 ಬಂದು 1/√2 ಇಂಟು ಕಾಸ್ 30 ಬಂದು √3/2 ಮೈನಸ್ ಸೈನ್ 45 1/√2 ಸೈನ್ 30 1/2. ಡೈರೆಕ್ಟ್ ಆಗಿ ಬರ್ದೆ, ಗೊತ್ತಿದೆ ವ್ಯಾಲ್ಯೂ, ಹೆಂಗ ಮಾಡ್ಬೋದು. ದಟ್ ಇಸ್ ಕಾಲ್ಡ್ ಟು √3/2√2 ಮೈನಸ್ 1/2√2. ಸೊ ಇದು ಎಲ್ ಸಿ ಎಂ ತೆಗೆದಾಗ 2√2 ಎಲ್ ಸಿ ಎಂ ತೆಗೆದಾಗ √3 ಮೈನಸ್ 1 ಬರುತ್ತೆ, ಅಂಡ್ ದಟ್ ಈಸ್ ದ ಆನ್ಸರ್. ಇಟ್ಸ್ ಆಪ್ಷನ್ ಸಿ. ರೇಡಿಯನ್ಸ್ ಅಂಡ್ ಡಿಗ್ರೀಸ್ ಮೇಲೆ ಕೇಳಿದಾನೆ. ಥರ್ಡ್ ಕ್ವಶನ್ ನೋಡಿ, 30 ಡಿಗ್ರಿ ರೇಡಿಯನ್ಸ್ ಡೈರೆಕ್ಟ್ ಆಗಿ ಬರೀಬಹುದು, ಏನೂ ಬೇಕಾಗಿಲ್ಲ. ಎಷ್ಟೋ 30 ಡಿಗ್ರಿ ಅಂದ್ರೆ 5/6. 5/6 2π ಎಷ್ಟಪ್ಪ? 180. 360. 180 5 ಎಷ್ಟಪ್ಪ? 180. 180 5/2 ಎಷ್ಟಪ್ಪ? 90. 90 5/6 5/6 ಬಂದು 5/3 60. 5/4 45 45 and 5/6 30. ಇಷ್ಟನ್ನ ಇಟ್ಕೊಳ್ಳಿ. ಸೊ ಡೈರೆಕ್ಟ್ ಆಗಿ ಬರಿಬೋದು, 1 ಮಾರ್ಕ್ಸ್. ಓಕೆ, ಯಾರಿಗುಂಟು ಯಾರಿಗಿಲ್ಲ, ನಿಮ್ಗೂ ಹಿಂಗೆ ಬರ್ಲಿ. ಸೈನ್ ಎ ಕಾಸ್ ಬಿ ಕಾಸ್ ಆಫ್ ಎ ಮೈನಸ್ ಬಿ. ನೋಡಿ ಇಲ್ಲಿ ಬಂತಿಲ್ಲ, ಮತ್ತೆ ಕಾಂಪೌಂಡ್ ಆಂಗಲ್ ಮೇಲೆ ಕೇಳಿದಾನೆ. ಸೈನ್ ಎ ಕಾಸ್ ಬಿ ಕೊಟ್ಟಿದ್ದಾನೆ, ಕಾಸ್ ಆಫ್ ಎ ಮೈನಸ್ ಬಿ ಕೇಳಬೇಕು. ಬಟ್ ಇಲ್ಲಿ ಮಾಡಬೇಕು, ಕಾಸ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ. ಸೊ ಸೈನ್ ಎ ಕಾಸ್ ಬಿ ಕೊಟ್ಟಿದ್ದಾನೆ ಇಲ್ಲಿ. ಸೈನ್ ಎ ಇಸ್ ಈಕ್ವಲ್ ಟು 3/5. ನೋಡಿ ಪೈಥಾಗರಸ್ ಟ್ರಿಪ್ಲೆಟ್ಸ್ ಕಾಣಿಸ್ತಾ ನಿಮ್ಗೆ, ಇದು ಆಲ್ರೆಡಿ ಮಾಡಿಸಿದ್ದೆ ನಿಮ್ಗೆ ಅನ್ಸುತ್ತೆ. ಕಾಸ್ ಬಿ ಇಸ್ ಈಕ್ವಲ್ ಟು 12/13. ಇದು ಪೈಥಾಗರಸ್ ಟ್ರಿಪ್ಲೆಟ್ಸ್. ನನ್ಗೆ ಇಲ್ಲಿ ಕಾಸ್ ಎ ಬೇಕು. ಕಾಸ್ ಎ ಬಂದು 4/5 ಬರಿಬೋದಾ? ಐ ಕ್ಯಾನ್ ರೈಟ್. yes sir ಸೈನ್ ಬಿ ಏನು? 12 5 13. ಬಿಕಾಸ್ ಪೈಥಾಗರಸ್ ಟ್ರಿಪ್ಲೆಟ್ಸ್ ಬಂದು 3 4 5 ಬರುತ್ತೆ ಟ್ರಿಪ್ಲೆಟ್ಸ್. ನೋಡಿ ಇದೆಲ್ಲ ಶಾರ್ಟ್ ಕಟ್ ಫಾರ್ಮುಲಾಸ್ ನೀವು ಜ್ಞಾಪನ ಇಟ್ಕೊಬೇಕಾರದು. ಎಷ್ಟು ಟೈಮ್ ಸೇವ್ ಆಗುತ್ತೆ ನೋಡಿ. 3 4 5 ಇಲ್ಲಿ 5 12 13. ನೋಡಿ ಒಂದಕ್ಕೆ 12 ಬಂದ್ರೆ ಒಂದಕ್ಕೆ 5 ಬರುತ್ತೆ. ಮುಗೀತಾ? ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ. ಕಾಸ್ ಎ 4/5 ಕಾಸ್ ಬಿ 12/13 ಪ್ಲಸ್ ಸೈನ್ ಎ 3/5 ಇಂಟು ಸೈನ್ ಬಿ. ಸೈನ್ ಬಿ 5/13. ಸೊ 12 48/65 ಪ್ಲಸ್ 15/65 ಮಾಡಿಸಿದ್ದೆ ಅನ್ಸುತ್ತಲ್ವಾ? 63/65 ಮೊನ್ನೆ ಸಾಲ್ವ್ ಮಾಡಿದ್ವಿ. 63/65. ಇಟ್ಸ್ ಆಪ್ಷನ್ 2. ಟ್ರಿಪ್ಲೆಟ್ಸ್ ಮೇಲೆ ಮ್ಯಾಕ್ಸಿಮಮ್ ಕೇಳ್ತಾನೆ. ಟ್ರಿಪ್ಲೆಟ್ಸ್ ಗೊತ್ತಿದ್ರೆ ಎಷ್ಟು ಟೈಮ್ ಸೇವ್ ಆಗುತ್ತೆ ನೋಡಿ. ಆಟೋಮ್ ಡೈರೆಕ್ಟ್ ಆಗಿ ಮಾಡ್ಬೋದು, ನೀವು ಇಲ್ಲಿ ಕಾನ್ಫಿಡೆಂಟ್ ಆಗಿ ಹಾಕ್ಬೋದು. ಒಂದ್ ಅದು ಬಂದ್ರೆ ಒಂದ್ ಇದು ಬಂದೇ ಬರುತ್ತೆ. ಸೊ 24 ಅಲ್ಲಿ 24 ಅಲ್ಲಿ ಒಂದ್ ಕ್ವಶನ್ ಬಂದು ಅಲೈಡ್ ಆಂಗಲ್ಸ್, ಸೆಕೆಂಡ್ ಕ್ವಶನ್ ಬಂದು ಸೇಮ್ ಅಗೇನ್ ಕಾಂಪೌಂಡ್ ಆಂಗಲ್ಸ್. ಕಾಂಪೌಂಡ್ ಆಂಗಲ್ಸ್ ಎರಡು ಕೇಳಿದಾನೆ. ಒಂದು ಇದು ರೇಡಿಯನ್ಸ್, ಇನ್ನೊಂದು ಅಲೈಡ್ ಆಂಗಲ್, ಮತ್ತೆ ಕಾಂಪೌಂಡ್ ಆಂಗಲ್ಸ್ ಅದೇ ಕೇಳಿದಾನೆ. ಕಾಂಪೌಂಡ್ ಆಂಗಲ್ಸ್ ಮೇಲೆ ಎರಡು ಕೇಳಿದಾನೆ. ನೋ ಮಲ್ಟಿಪಲ್, ನೋ ಟ್ರಾನ್ಸ್ಫಾರ್ಮೇಶನ್. 23 ಬಂದ್ರೆ ಇದಿನ್ನ ಈಸಿ. ಇದು ನೋಡಿ, ಅಗೇನ್ ಲ್ಯಾಡರ್. ಆಂಗಲ್ 135 ಇದೆ. ಇನ್ಕ್ಲಿನೇಷನ್ ಇನ್ ರೇಡಿಯಸ್ ಕೇಳಿದಾನೆ 35 ಡಿಗ್ರಿ. ಓಕೆ, ಸೊ ಡಿಗ್ರೀಸ್ ಕೇಳಿದಾನೆ, ಡಿಗ್ರೀಸ್ ಟು ರೇಡಿಯನ್ಸ್. ಅವಾಗ ಪೈ ನ್ಯೂಮರೇಟರ್ ಬರುತ್ತೆ. ಪೈ ಇನ್ ನ್ಯೂಮರೇಟರ್ ಇಷ್ಟೇ ಕ್ಯಾಪ್ನ ಹೋಗ್ಬೇಕಾಗಿರೋದು. ಸೊ ಡಿಗ್ರೀಸ್ ಎಷ್ಟು ಕೊಟ್ಟಿದ್ದಾನೆ? 135 ಇಸ್ ಈಕ್ವಲ್ ಇಂಟು 5/180 ಬರುತ್ತೆ. ಓಕೆ, ಸೊ 5 ಇಂದ ಕ್ಯಾನ್ಸಲ್ ಮಾಡಿ. ಗೊತ್ತಾಗ್ಲಿಲ್ಲ, 5 ಇಂದ ಕ್ಯಾನ್ಸಲ್ ಮಾಡಿ. 5 2s are 10, 2 ರಿಮೈಂಡರ್. 5 5s are 25, 5 3s are 15, 3 ರಿಮೈಂಡರ್. 5 6s are 30. क्या हुआ जी? करेक्ट हो. हम्म
25 into 5 125 ಅಲ್ವಾ? 5 2s 10 35 ಥೂ 27 ಅಲ್ಲಿ ಸುಮ್ಮನಿದಿರಲ್ರು. 35 5 7s 35 3 9s 3 12s 3 3s 3 4s. So answer is 3 pi by 4. It's option B. So 135 degree is equal to 3 pi by 4 ಅಂದ್ರೆ 45 into 3. ಹಿಂಗ್ ಜ್ಞಾಪನ ಹಾಕೊಂಬಿಡಿ, ಈಸಿ ಆಗುತ್ತೆ. 45 into 3 135. ಮ್ಯಾಕ್ಸಿಮಮ್ ಅದೇ ರಿಪೀಟೆಡ್ ಕೇಳ್ತಾನೆ. 45ಗೆ 5 by 4 ಬರುತ್ತೆ ಇಂಟು 3 ದಟ್ ಇಸ್ ಟು 3 pi by 4 ಬರುತ್ತೆ. ನೀವು ಜ್ಞಾಪನ ಹಾಕೊಂಬೋದು. ಸೊ ಒಂದು ಕ್ವಶನ್ ರೇಡಿಯನ್ಸ್ ಮೇಲೆ, ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. Sin of A minus minus B. B. That is equal to sin A cos B minus cos A sin B. ಇಲ್ಲಿ A ಎಷ್ಟು? A ಬಂದು 60 and B ಬಂದು 30. That is equal to sin of 60 minus 30 sin 30. That is equal to 1 by 2. It's option A. ಹಬ್ಬ ಅಲ್ಲ, ಮಾರಿ ಹಬ್ಬ ಮಾಡ್ಕೊಂಡ್ಬಿಡ್ತೀರಾ ಹಿಂಗೇನೋ ಕೊಟ್ಬಿಟ್ರೆ. ಟ್ರಿಗ್ನಾಮೆಟ್ರಿ ಸರ್, ಟ್ರಿಗ್ನಾಮೆಟ್ರಿ ಸಂದರಲ್ಲ ಖುಷಿ ಆಗ್ಬಿಡ್ತಾರೆ. ಸೊ ಒಂದು ಬಂದು ರೇಡಿಯನ್ಸ್ ಮೇಲೆ, ಇನ್ನೊಂದು ಬಂದು ಕಾಂಪೌಂಡ್ ಆಂಗಲ್ಸ್ ಮೇಲೆ, ಇನ್ನೊಂದು ಬಂದು ಇದ್ಯಾವುದು? ಮಲ್ಟಿಪಲ್ ಆಂಗಲ್ ಸರ್. ಮಲ್ಟಿಪಲ್ ಆಂಗಲ್ ಸರ್. ಮಲ್ಟಿಪಲ್ ಆಂಗಲ್ ಅಲ್ಲಿ ಟ್ರಿಬಲ್ ಆಂಗಲ್. ಸೈನ್ 3A ಕೇಳಿದ ನೋಡಿ, ಸೈನ್ 3A ಬಂತು, ಕೇಳ್ತಾ ಇದ್ದಲ್ಲಪ್ಪ, ಬಂತು ನೋಡು. ಸೈನ್ 3A ಸರ್ ಇದು ಸಮ್ ಟು ಪ್ರಾಡಕ್ಟ್ ಟು ಸಮ್ ಹಾಕ್ಬೇಕು ಸರ್ ಇಲ್ಲಿ. ಇಲ್ಲ, ಇದನ್ನು ಮಾಡ್ಬೋದು, ಯಾಕೆ ಮಾಡಕ್ಕಾಗಲ್ವಾ? ಅದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು. ಸೈನ್ 3A ಕೊಂಡು ಮಾಡ್ಬೋದು ಕಣೋ. ಸೈನ್ 3A 3 sin A minus 4 sin ಕ್ಯೂಬ್ ಎ, ಇದನ್ನು ಮಾಡಿ ಬರುತ್ತೆ ಆನ್ಸರ್. ಆಯ್ತು, ಸಮ್ ಟು ಪ್ರಾಡಕ್ಟ್ ಟು ಸಮ್ ಹಾಕೋಣ. ಯಾವುದು? ಸೈನ್ ಪ್ಲಸ್ ಸೈನ್, ಎಸ್ ಪ್ಲಸ್ ಎಸ್ ಇಸ್ ಇಕ್ವಲ್ ಟು 2 ಇಂಟು ಎಸ್ ಇಂಟು ಸಿನಾ 2SC. ಇಲ್ಲಿ ಸಿ ಪ್ಲಸ್ ಆರ್ ಡಿ ಬೈ 2. ಕರೆಕ್ಟಾ? ಸೈನ್ ಪ್ಲಸ್ ಸೈನ್ 3A ಪ್ಲಸ್ ಇದೆ. ಓಕೆ, 2 ಇಂಟು ಸೈನ್ ಆಫ್ 3A ಪ್ಲಸ್ ಎ ಅಂದ್ರೆ 4A ಡಿವೈಡ್ ಬೈ 2 ಆಗುತ್ತೆ, ಇಂಟು ಕಾಸ್ ಆಫ್ 3A ಮೈನಸ್ ಎ ಅಂತಂದ್ರೆ 2A ಡಿವೈಡ್ ಬೈ 2 ಬರುತ್ತೆ, ಹೋಲ್ ಡಿವೈಡ್ ಬೈ 2 ಇಂಟು ಸೈನ್ ಮೈನಸ್ ಸೈನ್. ಸೈನ್ ಮೈನಸ್ ಸೈನ್ ಅಂತಂದ್ರೆ 2 ಕಾಸ್ ಇಂಟು ಸೈನ್ ಬರುತ್ತೆ ಅಷ್ಟೇ. 2 ಕಾಸ್ ಆಫ್ 4A ಡಿವೈಡ್ ಬೈ 2 ಬರುತ್ತೆ, ಇಂಟು ಸೈನ್ ಆಫ್ 2A ಡಿವೈಡ್ ಬೈ 2 ಬರುತ್ತೆ. 3A ಮೈನಸ್ ಎ ಅಂದ್ರೆ 2A ಡಿವೈಡ್ ಬೈ 2 ಬರುತ್ತೆ. ಸೊ ಇಲ್ಲಿ 2 1s 2 2s 2 2 ಕ್ಯಾನ್ಸಲ್ ಆಗುತ್ತೆ, 2 2 ಕ್ಯಾನ್ಸಲ್ ಆಗುತ್ತೆ, 2 1s 2 2s, ಇಲ್ಲಿ 2 2 ಕ್ಯಾನ್ಸಲ್ ಆಗುತ್ತೆ. ಸೈನ್ 2A ಇಂಟು ಕಾಸ್ ಎ ಹೋಲ್ ಡಿವೈಡ್ ಬೈ ಕಾಸ್ 2A ಇಂಟು ಸೈನ್ ಎ. ಸೊ 2A ಒಂದೇ ಬಂದಿರೋದು. ಕಾಟ್ 2A ಎರಡಿದೆ ನೋಡಿ, ಇಲ್ಲಿ ಎರಡಿದೆ, ಇಲ್ಲಿ ಇದೊಂದಿದೆ, ಸಿ ಒಂದಿದೆ, ಬಿ ಒಂದಿದೆ. ಇವೆರಡರಲ್ಲಿ ಯಾವುದು? ಸೊ ಸೈನ್ ಬೈ ಕಾಸು ಸಪರೇಟ್ ಮಾಡಿ, ಸೈನ್ 2A ಬೈ ಕಾಸ್ 2A ಇದೊಂದು ಕಡೆ ಬರ್ಕೊಳ್ಳಿ, ಇಂಟು ಕಾಸ್ ಎ ಬೈ ಸೈನ್ ಎ. ಓಕೆ, ಸೈನ್ ಬೈ ಕಾಸ್ ಅಂತಂದ್ರೆ ಟ್ಯಾನ್ 2A, ಟ್ಯಾನ್ 2A ಆಗುತ್ತೆ. ಕಾಸ್ ಬೈ ಸೈನ್ ಅಂದ್ರೆ ಕಾಟ್ ಎ ಆಗುತ್ತೆ. ಇಟ್ಸ್ ಆಪ್ಷನ್ ಸಿ. ನೀನ್ ಇದನ್ನ ಹಾಕೊಂಡು ಮಾಡಿದ್ರೆ ಬರುತ್ತೆ, ಕ್ಯಾನ್ಸಲ್ ಆಗುತ್ತೆ ಅಷ್ಟೇ. ನಿನಗೆ ಇಲ್ಲಿ ಸೈನ್ ಕಾಮನ್ ಫ್ಯಾಕ್ಟರ್ ತೆಗೆದಾಗ ಕ್ಯಾನ್ಸಲ್ ಆಗುತ್ತೆ ಅಷ್ಟೇ. ಮೇಲ್ಗಡೆ ಸೈನ್ ಬರೀತೀಯಾ, ಕೆಳಗಡೆ ಸೈನ್ 3A ಮೈನಸ್ ಎ, ಅಲ್ಲೂ ಸೈನ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ಮಾಡುತ್ತೆ. ಅದನ್ನು ಮಾಡ್ಬೋದು, ಐದರ್ ವೇ. ಬಟ್ ಇದು ಈಸಿ ಇದೆ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನ್, ಟ್ಯಾನ್ 45 ಕಾಟ್ 25 ಅಲೈಡ್ ಆಂಗಲ್ಸ್ ಬಂತು ನಿಮ್ಗೆ ಇಲ್ಲಿ. ಓಕೆ, ಸೊ ಹಿಂಗ್ ಕೊಟ್ಟಾಗ ಸಪರೇಟ್ ಮಾಡ್ಕೊಂಬಿಡಿ. ಟ್ಯಾನ್ 45 ಇಸ್ ಇಕ್ವಲ್ ಟು 1 ಕಾಟ್ 225, ಕಾಟ್ 225 is equal to
cot of 180 plus 45, 180 plus third quadrant ASTC, ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಪಾಸಿಟಿವ್, ಟ್ಯಾನ್ ಅಂದ್ರೆ ಕಾಟು ಪಾಸಿಟಿವ್ ಆಗುತ್ತೆ. ಸೊ ಕಾಟ್ 180 ಬಂದಿರೋದಕ್ಕೆ ಕಾಟೇ ಬರುತ್ತೆ, ಕಾಟ್ 45 ಬರುತ್ತೆ, ಇದು ಪ್ಲಸ್ ಬರುತ್ತೆ. ಸೊ ಕಾಟ್ 225 ಇಸ್ ಇಕ್ವಲ್ ಟು 1, ಇದು 1 ಬರುತ್ತೆ. ನೆಕ್ಸ್ಟ್ ಬರೋದು ನಿನಗೆ ಟ್ಯಾನ್ ಸ್ಕ್ವೇರ್ 60. ಸೊ ಟ್ಯಾನ್ 60 ಬಂದು √3, ಟ್ಯಾನ್ ಸ್ಕ್ವೇರ್ 60 ಬಂದು √3 ಹೋಲ್ ಸ್ಕ್ವೇರ್ ದಟ್ ಇಸ್ ಇಕ್ವಲ್ ಟು 3 ಬರುತ್ತೆ. ಸೊ 3 ವ್ಯಾಲ್ಯೂ ಸಿಕ್ತು, ಮಾಡು. ಟ್ಯಾನ್ 45 1 ಸಪರೇಟ್ ಮಾಡ್ಕೊಂಡು ಫೈನಲ್ ಸಿಂಕ್ ಮಾಡಿ, ಡೈರೆಕ್ಟ್ ಆಗಿ ಮಾಡಕ್ ಹೋಗ್ಬೇಡಿ. ಕಾಟ್ 225 ನೀವು ಬರ್ಕೊಳೋದು ಬೇಡ, ನಾನು ಮಾಡ್ತಾ ಇದೀನಿ ಅಷ್ಟೇ. 225 ಪ್ಲಸ್ ಟ್ಯಾನ್ ಸ್ಕ್ವೇರ್ 60 1 ಇಂಟು 1 ಪ್ಲಸ್ 3, 1 ಪ್ಲಸ್ 3 ದಟ್ ಈಸ್ ಇಕ್ವಲ್ ಟು 4. ಆನ್ಸರ್ ಇಸ್ ಆಪ್ಷನ್ ಬಿ. ಯಾರೋ ಡಿ ಹಾಕಿದ್ರ? ಹೌ ಕಮ್ ಡಿಯಾ? ಹೌ ಕಮ್ ಡಿ? ಸರ್ ಮತ್ತೆ ಚೇಂಜ್ ಮಾಡಿದೆ ಸರ್. ಬಿ ಸರ್. ಡೈರೆಕ್ಟ್ ಆಗಿ ಮಾಡಕ್ ಹೋಗ್ಬಿಡಿ. ಪರ್ಟಿಕ್ಯುಲರ್ ಈ ತರ ವ್ಯಾಲ್ಯೂಸ್ ಕೊಟ್ಟಾಗ ಯಾವುದೇ ಕಾರಣಕ್ಕೆ ಡೈರೆಕ್ಟ್ ಆಗಿ ಮಾಡಕ್ ಹೋಗ್ಬಿಡಿ. ಸಪರೇಟ್ ಮಾಡ್ಕೊಂಡು ಮರ್ಜ್ ಮಾಡಿ, ಈಸಿ ಆಗುತ್ತೆ ನಿಮಗೆ. ಡೈರೆಕ್ಟ್ ಆಗಿ ಮಾಡಿದಿರ ಅಂದ್ರೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಎನಿ ಡೌಟ್ಸ್ ಯಾರಿಗಾದ್ರು? ನೋಡಿ ಇಲ್ಲಿ ಯಾವ್ದು ಕೇಳಿದಾನೆ ಇವಾಗ, ಇಲ್ಲಿ 23 ಅಲ್ಲಿ ಒಂದು ರೇಡಿಯನ್ಸ್ ಡಿಗ್ರೀಸ್ ಮೇಲೆ ನೋಡಿ ಕಾಮನ್ ಕ್ವಶನ್ ಕೇಳ್ತಾನೆ. ರೇಡಿಯನ್ಸ್ ಡಿಗ್ರೀಸ್ ಮೇಲೆ ಈ ಸಲನೂ ಬರುತ್ತೆ ಒಂದು ಕ್ವಶನ್. ಆಮೇಲೆ ಅಲೈಡ್ ಕಾಂಪೌಂಡ್ ಆಂಗಲ್ಸ್ ಬಿಟ್ರೆ ಅಲೈಡ್ ಆಂಗಲ್ಸ್ ಅಲ್ಲ, ಇದು ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಬಿಟ್ರೆ ಅಲೈಡ್ ಆಂಗಲ್ಸ್ ಆದ್ಮೇಲೆ ಎಂಡ್ ಆಗುತ್ತೆ. ಸೊ ಇಷ್ಟು ನಿಮಗೆ ಆಲ್ ದ 3 years ಕ್ವಶನ್ ಪೇಪರ್ಸ್ ಸಿಂಪಲ್ ಆಗೇ ಇರುತ್ತೆ. ಓಕೆ, ಈ ಟ್ರಿಗ್ನೋಮೆಟ್ರಿ ಸ್ವಲ್ಪ ಲೆಂತಿ, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾಡಿದೆ. ಓಕೆ, ಸೊ ಎನಿ ಡೌಟ್ಸ್? ಕ್ಲಿಯರ್ ಆಯ್ತಲ್ಲ? ಸರ್ ಬೇರೆ ಬೇರೆ ವರ್ಷನ್ ಅಲ್ಲಿ ಬೇರೆ ಬೇರೆ ಕ್ವಶನ್ಸ್ ಬರುತ್ತಾ ಸರ್? ಏನಪ್ಪಾ? ಬೇರೆ ಬೇರೆ ವರ್ಷನ್ ಆಫ್ ಕ್ವಶನ್ ಪೇಪರ್ಸ್ ಅಲ್ಲಿ ಬೇರೆ ಬೇರೆ ಕ್ವಶನ್ಸ್ ಬರುತ್ತಾ? ಸೀರಿಯಲ್ ನಂಬರ್ ಚೇಂಜ್ ಆಗುತ್ತೆ, ಅದು ಡೌಟ್ ಇದೆಯಾ? ಸೀರಿಯಲ್ ನಂಬರ್ ಚೇಂಜಸ್ ಆಗುತ್ತೆ ಅಷ್ಟೇ. ಯಾವುದೇ ಕ್ವಶನ್ ಪೇಪರ್ ತಗೊಳ್ಳಿ ಎಲ್ಲಾರ್ಗು ಸೇಮ್ ಕ್ವಶನ್ಸ್. ಎ ವರ್ಷನ್ ಒಂದು ವಿಡಿಯೋ ಮಾಡಿದ್ದೆ ಕಣ ನಿಮ್ಗೆ, ಅದಕ್ಕೆ ನೋಡಿ ಅಂತ ಹೇಳೋದು ನಿಮ್ಗೆ. ನನಗೂ ಒಂಥರ ಹೇಳಿದ್ನೇ ಹೇಳ್ಬೇಕು, ನನಗೂ ಬೇಜಾರಾಗುತ್ತೆ ಪ್ರತಿ ಸಲ. ಓಕೆ, ಇಲ್ಲಿ ಆಯ್ತು, ಅದೊಂದು ಮಾಡೋಣ, ಒಂದು ಓವರ್ ಆಲ್ ಹೇಳ್ತೀನಿ ನೋಡಿ. ನಿಮಗೆ 4 ವರ್ಷನ್ ಬರುತ್ತೆ. ಫಸ್ಟ್ ಆಕ್ಚುಲಿ 16 ವರ್ಷನ್ಸ್ ಬರ್ತಾ ಇತ್ತು. 16 ವರ್ಷನ್ಸ್, ಎ ಅಲ್ಲಿ 4, ಬಿ ಅಲ್ಲಿ 4, ಸಿ ಅಲ್ಲಿ 4, ಡಿ ಅಲ್ಲಿ 4, ಗೊತ್ತಾಯ್ತಾ? ಬಟ್ ನಿಮಗೆ ಇವಾಗ ಇಲ್ಲಿ 4 ವರ್ಷನ್ ಬರೋದು. A1, B1, C1, D1 4 ವರ್ಷನ್ ಬರೋದು ನಿಮ್ಗೆ ಇಲ್ಲಿ. ಓಕೆ, ಸೊ 4 ವರ್ಷನ್ ಅಲ್ಲಿ ಎಲ್ಲಾ ವರ್ಷನ್ಸ್ ಅಲ್ಲಿ ಒಂದೊಂದರ ಪ್ಯಾಟರ್ನ್ ಬರುತ್ತೆ. ಒಂದರಲ್ಲಿ ಮ್ಯಾಥ್ಸ್ ಫಸ್ಟ್ ಕೇಳಿದ್ರೆ PMS ಫಸ್ಟ್ ಕೇಳ್ತಾನೆ. ಬಟ್ ಇನ್ನೊಂದೇನು ಅಂತಂದ್ರೆ ಮೇನ್ ಥಿಂಗ್ ಅರ್ಥ ಮಾಡ್ಕೊಬೇಕಾದ್ರೆ ಮಿಕ್ಸ್ಅಪ್ ಕೇಳಲ್ಲ, ಅರ್ಥ ಆಯ್ತಾ? ಟಾಪಿಕ್ ಅಲ್ಲಿ ಸಬ್ಜೆಕ್ಟ್ ಅಲ್ಲಿ ಮಿಕ್ಸ್ಅಪ್ ಕೇಳ್ತಾನೆ, ಕೆಲವೊಂದು ಟೈಮ್ ಅದು ಕೇಳಲ್ಲ. ಯೂಶಲಿ ಹೆಂಗೆ ಅಂದ್ರೆ, ಇವಾಗ ಮ್ಯಾಥ್ಸ್ ತಗೊಂಡ್ರೆ ಫಸ್ಟ್ ಯಾವ್ದು ಬರಬೇಕು? ಫಸ್ಟ್ ಮ್ಯಾಟ್ರಿಕ್ಸ್ ಬರಬೇಕು, ಆಮೇಲೆ ಸ್ಟ್ರೈಟ್ ಲೈನ್ಸ್ ಬರಬೇಕು, ಆಮೇಲೆ ಟ್ರಿಗ್ನಾಮೆಟ್ರಿ ಬರಬೇಕು, ಆಮೇಲೆ ಡಿಫ್ರೆನ್ಸಿಯೇಷನ್ ಬರಬೇಕು, ಆಮೇಲೆ ಇಂಟಿಗ್ರೇಷನ್ ಬರಬೇಕು. ಇದೇ ಪ್ಯಾಟರ್ನ್ ಅಲ್ಲಿ ಕೇಳ್ತಾನೆ. ಒಂದೊಂದ್ಸಲಿ ಮ್ಯಾಥ್ಸ್ ಅಲ್ಲಿ ಮಿಕ್ಸ್ಅಪ್ ಮಾಡ್ಬಿಡ್ತಾನೆ. ಮಾಡಬಾರ್ದು ಅಂತ ಏನಿಲ್ಲ, ಬಟ್ ಮ್ಯಾಥ್ಸ್ ಮಿಡ್ಲ್ IT ಸ್ಕಿಲ್ಸ್ ಎಲ್ಲ ಹಾಕಲ್ಲ. ಆ ತರ ಕೆಡ್ಸ್ಕೊಂಡ್ಕೋಬೇಡಿ. PMS ಸ್ಟಾರ್ಟ್ ಮಾಡಿದ್ರೆ PMS 20 ಕ್ವಶನ್ ಬರುತ್ತೆ. IT ಸ್ಕಿಲ್ಸ್ ಸ್ಟಾರ್ಟ್ ಮಾಡಿದ್ರೆ IT ಸ್ಕಿಲ್ 20 ಕ್ವಶನ್ ಬರುತ್ತೆ. ಮ್ಯಾಥ್ಸ್ ಸ್ಟಾರ್ಟ್ ಮಾಡಿದ್ರೆ ಮ್ಯಾಥ್ಸ್ 20 ಕ್ವಶನ್ ಬರುತ್ತೆ. ಈ ತರ 4 ಪ್ಯಾಟರ್ನ್ ಮಾಡ್ತಾನೆ. ಅದಕ್ಕೆ ಅವ್ನು ಕಡಿಮೆ ಮಾಡಿದಾನೆ. ಮೊದಲಾದ್ರೆ 16 ಪ್ಯಾಟರ್ನ್ ಕೊಡ್ತಾ ಇದ್ದ. ಯೂಶಲಿ ಡಿಪ್ಲೊಮಾ 4 ಕೊಡ್ತಾ ಇದ್ದು, 8 ಕೊಡ್ತಾ ಇದ್ದ ಕೆಲವೊಂದು ಟೈಮು. ಫಸ್ಟ್ ಕೊಟ್ಟಾಗ ನೋಡಿದಾಗ 16 ಪ್ಯಾಟರ್ನ್ ಕೊಡ್ತಾ ಇದ್ದ. ಇವಾಗ ಇಲ್ಲ, 4 ಪ್ಯಾಟರ್ನ್, A1, B1, C1, D1. ಸೊ ಇದನ್ನ ನೀವು ಮಾಡಿರೋದು 25 A1 ಸೀರೀಸ್ ಅಲ್ಲ. A1 ಸೀರೀಸ್ ನಾನು ಮಾಡಿರೋದು ನಿಮಗೆ. 23, 24 ಬಂದು A3 ಸೀರೀಸ್ ಮಾಡಿದೀನಿ. ಓಕೆ, ಸೊ 4 ಪ್ಯಾಟರ್ನ್ ಅಲ್ಲಿ ಡಿಫ್ರೆಂಟ್ ಬರುತ್ತೆ. ಸೊ ನಿಮ್ಗೆ ಭಯ ಬೇಡ, ಅದು ಇದು ಮಿಕ್ಸ್ಅಪ್ ಮಾಡ್ಬಿಡ್ತಾನ ಸರ್ ಮಿಡ್ಲ್ ಅಲ್ಲಿ. ಇವಾಗ ಮ್ಯಾಥ್ಸ್ ಮಾಡ್ತಾ ಇರ್ತೀವಿ, ಮಿಡ್ಲ್ ಇದಕ್ಕೆ ನಂಗೆ IT ಸ್ಕಿಲ್ಸ್ ಕೊಟ್ಬಿಡ್ತಾನ ಅಂದ್ರೆ ಬರಲ್ಲ. ಮ್ಯಾಥ್ಸ್ ಫುಲ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ IT ಸ್ಕಿಲ್ ಬರ್ಬೋದು, SND ಬರ್ಬೋದು. ಆ ತರ ನೀವು ಆ ತರ ಚೂಸ್ ಮಾಡ್ಕೊಬಹುದು. ಅಂದ್ರೆ 20 ಕ್ವಶನ್ ಬರುತ್ತೆ ನಿಮ್ಗೆ. ಆ 20 ಕ್ವಶನ್ ಒಂದು ಸ್ಲಾಟ್ ಅಲ್ಲಿ ಕೊಡ್ತಾನೆ ನಿಮ್ಗೆ, ಅದೇನ್ ವೇರಿ ಆಗಲ್ಲ. ಓಕೆ, ಬಟ್ ಇದ್ರಲ್ಲಿ ಮಿಕ್ಸ್ಅಪ್ ಮಾಡಬಹುದು ನೋಡಿ, ಯಾಕಂದ್ರೆ ಇದ್ರಲ್ಲಿ ಮಾಡಿದ್ದ ಒಂದ್ಸಲಿ ನೋಡಿ, ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಇಲ್ಲೇ ತೋರಿಸ್ತೀನಿ ನೋಡಿ, ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ಇವಾಗ 9 ಇದಾದ್ರೆ ಇವಾಗ ಟ್ರಿಗ್ನಾಮೆಟ್ರಿ ಸ್ಟಾರ್ಟ್ ಆಯ್ತಪ್ಪ. ಟ್ರಿಗ್ನಾಮೆಟ್ರಿ 4 ಕ್ವಶನ್ ಬರುತ್ತೆ, ಆರ್ಡರ್ ಹೋಗ್ಬೇಕು. 9, 10, 11, 12 ನೋಡಿ, ಇದ್ರಲ್ಲಿ ಆರ್ಡರ್ ಕೊಟ್ಟಿದ್ದಾನೆ. ಅದೇ 24 ಹೋದ್ರೆ 10 ಇದು A3 ಸೀರೀಸ್ ಇದು ಮಾಡ್ತಾ ಇರೋದು. A3 10, 11, 12, 13 ಇದು ಆರ್ಡರ್ ಬರುತ್ತೆ. ಬಟ್ ಈ 23 ಅಲ್ಲಿ ನೋಡಿ 69, 70, ಇನ್ನೊಂದು ಬಂದು 71, ಲಾಸ್ಟ್ ಬಂದು ಇಲ್ಲಿ ಹೋಗಿದೆ ನೋಡಿ 80. ಇದು ಮಾಡಬಹುದು ಅವನು. ಅಂದ್ರೆ ಲಾಸ್ಟ್ ಕ್ವಶನ್ ಕೊಡ್ತಾನೆ ಮ್ಯಾಥ್ಸ್ ಅಲ್ಲೇ, ಲಾಸ್ಟ್ ಕ್ವಶನ್. ಆ ತರ ಅರ್ಥ ಆಯ್ತಾ?
2023 ರೇಡಿಯನ್ ಪ್ರಾಬ್ಲಮ್ ಏನಿದೆಯಪ್ಪ ಅದು? ನೋಡಪ್ಪ, ಇದೇನಿಲ್ಲ ಕಣ್ರೋ, ಮಲ್ಟಿಪಲ್ಸ್ ಆಫ್ 45 ಮಲ್ಟಿಪಲ್ಸ್ ಆಫ್ 60 ತಗೊಂಬಿಡಿ, ಆನ್ಸರ್ ಬಂದ್ಬಿಡುತ್ತೆ ನಿಮಗೆ. ಎನಿ ಡೌಟ್ಸ್ ಯಾರಿಗಾದ್ರು? ಎಕ್ಸ್ಪ್ಲೈನ್. ವಾಟ್ ನೀಡ್ ಟು ಎಕ್ಸ್ಪ್ಲೈನ್ ಮ್ಯಾನ್? ಡಿಗ್ರೀಸ್ ಟು ರೇಡಿಯನ್ಸ್ 135 ಇಂಟು 5/180 ಕ್ಯಾನ್ಸಲ್ ಮಾಡ್ಕೊಂಡು ಹೋಗು. 5 2s are 10, 3 ರಿಮೈಂಡರ್ 35 ಆಗುತ್ತೆ ನೋಡಿ. 13ನಲ್ಲಿ 10 ಹೋದ್ರೆ ಉಳಿಯೋ 3 ರಿಮೈಂಡರ್, ಇಲ್ಲಿ 35 ಆಡ್ ಅಪ್ ಮಾಡು. 7 5s are 35, ಅದನ್ನೇ ಹಾಕಿ 27. ಇಲ್ಲಿ 180 ಅಂತಂದ್ರೆ 5 3s are 10, 3 ರಿಮೈಂಡರ್ 30 ಬರುತ್ತೆ. 5 6s are 30, 36, 27 36 ಬರುತ್ತೆ. ಸೊ 3 9s 3 12s 3 3s 3 4s ಸಿಂಪಲ್ ಮಾಡ್ಕೊಂಡಿದೀನಿ ಅಷ್ಟೇ. ಇಲ್ಲ ಅದ್ ಗೊತ್ತಾಗಿಲ್ಲ, ಹಿಂಗ್ ಮಾಡ್ಕೊಳ್ಳೋ. 45 ಇಂಟು 3 135 ಕರೆಕ್ಟಾ? ಆತರ ಮಾಡ್ಕೊಳ್ಳಿ. ಫುಲ್ ಟಫ್ ಕೊಡ್ತಾರೆ ಕಣ, ಫುಲ್ಲು ಟಫ್ ಕೊಡ್ತಾರೆ, ಮಾಡಕ್ಕೆ ಮುಟ್ಟಕ್ಕೆ ಆಗಲ್ಲ, ಓಡಾಡ್ಬಿಡ್ಬೇಕು ಹಂಗೆ. ಸರ್ ನೀಟ್ ಪೇಪರ್ ಲೀಕ್ ಆಯ್ತಲ್ಲ ಸರ್? ನೀಟ್ ಪೇಪರು ಲೀಕ್ ಆಗಿದೆಯಲ್ಲ? ಲೀಕ್ ಆಗಿದ್ಯಾ? ಹಾ ಸರ್, ತಿರ್ಗಾ ಎಕ್ಸಾಮ್ ಮಾಡ್ತಾರೆ. ಗೊತ್ತಿಲ್ಲಪ್ಪ, ನಮ್ಗೆ DCT ಸಾಕು, ನೀಟ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಅವೆಲ್ಲ ಆಗಲ್ಲ, ಏನಾಗಲ್ಲ, ತಲೆ ಕೆಡ್ಸ್ಕೊಂಬಿಡಿ. ಟೆನ್ಷನ್, ಟಫ್ ಇರಲ್ಲ, ಈಸಿನೂ ಇರಲ್ಲ, ಎರಡೂ ಇರುತ್ತೆ ನೋಡಿ. ಈಸಿ ಟಫ್ ಎರಡೂ ಇಲ್ವಾ? ಎರಡೂ ಇರುತ್ತೆ, ಆಲ್ಮೋಸ್ಟ್ ಈಸಿನೇ ಇರುತ್ತೆ ಅಂತ ತಲೆ ಕೆಡ್ಸ್ಕೊಳಂಗಿಲ್ಲ. ಸ್ವಲ್ಪ ಟ್ವಿಸ್ಟ್ ಮಾಡಿರ್ತಾನೆ, ಟೆನ್ಷನ್ ಆಗ್ಬೇಡಿ ಅಷ್ಟೇ. ಓಕೆ, ಬಾಯ್. ಓದಿ. ಬಾಯ್ 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 ಬಾಯ್.